ನಮಸ್ಕಾರ ವೀಕ್ಷಕರೇ, ಸಪ್ತಶ್ವ ಚಾನೆಲ್ಗೆ ಸ್ವಾಗತ. ಈಗಿನ ಕಾಲದಲ್ಲಿ ಎಷ್ಟೇ ದುಡಿದ್ರೂ ಜೀವನ ನಡೆಸೋದು ಬಹಳ ಕಷ್ಟವಾಗುತ್ತದೆ. ಅಂಥದ್ರಲ್ಲಿ ಆಟೋ ಓಡಿಸಿ ಜೀವನ ನಡೆಸೋದು ಇನ್ನೂ ಕಷ್ಟ. ಹೀಗಿರುವಾಗ ಜೀವನಕ್ಕೆ ಆಧಾರವಾದ ಆಟೋ ಪದೇ ಪದೇ ರಿಪೇರಿಗೆ ಬಂದ್ರೆ ಯಾರೂ ಸಹಿಸುವುದಿಲ್ಲ. ಹೌದು, ರಾಜಸ್ಥಾನದ ಜೋಧ್ಪುರದಲ್ಲಿ ನಡೆದ ವಿಚಿತ್ರ ಘಟನೆಯೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆಗೆ ಕಾರಣವಾಗಿದೆ. ಇಲ್ಲೊಬ್ಬ ಆಟೋ ಚಾಲಕ ತಾನು ಖರೀದಿಸಿದ ಆಟೋಗೆ ಬೆಂಕಿ ಹಚ್ಚಿ ತನ್ನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾನೆ. ಇದಕ್ಕೆ ಕಾರಣ ಇಲ್ಲಿದೆ ನೋಡಿ. ಆಟೋ ಚಾಲಕ ಮೋಹನ್ ಖರೀದಿಸಿದ ಎಲೆಕ್ಟ್ರಾನಿಕ್ ಆಟೋಗೆ ನಿರಂತರ ಬ್ಯಾಟರಿ ಸಮಸ್ಯೆ ಎದುರಿಸುತ್ತಿದ್ರು. ಈ ಸಮಸ್ಯೆಗೆ ಬಜಾಜ್ ಶೋರೂಮ್ ಸಿಬ್ಬಂದಿಯಿಂದ ಯಾವುದೇ ಸರಿಯಾದ ಸೇವೆ ದೊರೆಯಲಿಲ್ಲ ಎಂಬ ಆಕ್ರೋಶದಿಂದ ಮನನೊಂದು ಶೋರೂಮ್ ಮುಂದೆಯೇ ಪೆಟ್ರೋಲ್ ಸುರಿದು ಆಟೋಗೆ ಬೆಂಕಿ ಹಚ್ಚಿದ್ದಾನೆ. ये देखो भाई, मोहन साहब ने गाड़ी डाल दी है, देख लो भाई। यहाँ 5 रोड पे शोरूम के पास में सुनवाई होने के बाद देखो भाई, ये कंपनी वालों की दादागिरी है। ನೋಡಿದ್ರಲ್ಲ ವೀಕ್ಷಕರೇ, ಇದೇ ರೀತಿಯ ಇನ್ನಷ್ಟು ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.